ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಪಾರ್ಕ್ಗಳ ಸಂರಕ್ಷಣಾ ಕಾಯ್ದೆ ತಿದ್ದುಪಡಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಲಾಲ್ಬಾಗ್ನಲ್ಲಿ ನಾಗರಿಕರಿಂದ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ತಿದ್ದುಪಡಿಯಿಂದ ಬೆಂಗಳೂರಿನ ಹಸಿರು ವಲಯಕ್ಕೆ ಕಂಟಕ ಶುರುವಾಗಿದೆ. ಉದ್ಯಾನಗಳನ್ನು ಉಳಿಸೋದಕ್ಕೆ ನಾಗರಿಕರು ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ದು, ಸಮಾನ ಮನಸ್ಕ ನಾಗರಿಕ ಸಂಘಟನೆಗಳು ಒಟ್ಟಾಗಿ ಹೋರಾಟವನ್ನ ಮಾಡ್ತಾ ಇದೆ. ಪ್ರಸ್ತಾಪಿತ ತಿದ್ದುಪಡಿ ಹಿಂಪಡೆಯುವಂತೆ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಲಾಗ್ತಾ ಇದ್ದು, ಲಾಲ್ಬಾಗ್ ಬಂಡೆ ಸುತ್ತ ಮಾನವ ಸರಪಳಿಯನ್ನು ರಚಿಸಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಬೆಂಗಳೂರಿನ ಹಸಿರು ಪ್ರದೇಶಗಳು ನಮ್ಮೆಲ್ಲರಿಗೂ ಕೂಡ ಸೇರಿದ್ದು, ಅವುಗಳನ್ನು ರಕ್ಷಿಸಬೇಕು ಅನ್ನುವಂಥ ಘೋಷಣೆಗಳನ್ನು ಕೂಗ್ತಿದ್ದಾರೆ. ಈಗಾಗಲೇ 150ಕ್ಕೂ ಹೆಚ್ಚು ನಾಗರಿಕರು ನಾಗರಿಕ ಸಂಘಟನೆಗಳ ಬೆಂಬಲವನ್ನು ಕೊಡ್ತಾ ಇದ್ದು, ಉದ್ಯಾನಗಳನ್ನು ಉಳಿವಿಗಾಗಿ ಸರ್ಕಾರದ ವಿರುದ್ಧ ನಾಗರಿಕ ಸಮಾಜದ ಒಗ್ಗಟ್ಟಿನ ಹೋರಾಟ ನಡೀತಾ ಇದೆ. ಇದು ಲಾಲ್ಬಾಗ್ನ ಉಳಿವಿಕೆಗಾಗಿ ಮಾಡ್ತಾ ಇರುವಂತಹ ಹೋರಾಟ. ಅಲ್ಲಿನ ಸ್ಥಳೀಯ ನಾಗರಿಕರು ಹೋರಾಟಕ್ಕೆ ಧುಮುಕಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಹಸಿರನ್ನ ನಾಶ ಮಾಡಬಾರ್ದು, ಈ ರೀತಿಯಾಗಿ ಪಾರ್ಕ್ಗಳ ಸಂರಕ್ಷಣೆ ಮಾಡಿಕೊಂಡು ಹೋಗೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಅಂತ ಲಾಲ್ಬಾಗ್ನಲ್ಲಿ ನಾಗರಿಕರಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ತಿದ್ದುಪಡಿಯಿಂದ ಬೆಂಗಳೂರಿನ ಹಸಿರು ವಲಯಕ್ಕೆ ಕಂಟಕ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ಸಿಎಂ ನೋಡೋಣ. ಲಾಲ್ಬಾಗಲ್ಲಿ ಏನೋ ಆಗಲ್ಲ ರೀ. ಲಾಲ್ಬಾಗಲ್ಲಿ ಎಲ್ಲೋ ಒಂದು ಕಡೆ ಒಳಗಡೆ ಹೋಗ್ತದಷ್ಟೇ, ಏನೋ ಅಲ್ಲೇನು ಎಫೆಕ್ಟ್ ಏನಾಗಲ್ಲ. ಲಾಲ್ಬಾಗ್ ಏನು ಎಫೆಕ್ಟ್ ಆಗಲ್ಲ. ಒಂದು ಕಾರ್ನರ್ ಲಾಲ್ಬಾಗ್ ಆದಮೇಲೆ ಒಂದು ಸೈಡಲ್ಲಿ ಕೆಲವು ಸಂದರ್ಭದಲ್ಲಿ ಉಪಯೋಗಿಸ್ಬೇಕಾಗ್ತದೆ. ಸೊ ಇವೆಲ್ಲ ಇದೆ. ಈಗ ನಾವು ಅದಕ್ಕೆ ಆ ಲಾಲ್ಬಾಗ್ ಆದಮೇಲೆ ಅಲ್ಲಿ ಓಪನ್ ಆಗ್ತದೆ. ಜಸ್ಟ್ ಒಂದು ಸ್ಮಾಲ್ ಎಲ್ಲೂ ಯೂಸ್ ಆಗದೆ ಕಾಲದಲ್ಲಿ ಆಗ್ತದೆ. ಕೆಲಸಕ್ಕೆ ಸಂದರ್ಭದಲ್ಲಿ ಉಪಯೋಗಿಸ್ಬೋದು. ಮೆಷಿನರಿ ಮತ್ತೊಂದಕ್ಕೆ ಒಂದು 6 ತಿಂಗಳು ವರ್ಷಕ್ಕೆ ಉಪಯೋಗಕ್ಕೆ ಒಂದು ಮೂಲೆಯಲ್ಲಿ ಎಲ್ಲೂ ಏನು ಪ್ರಯೋಗ ಮಾಡ್ತಾರೆ ಆಗ್ಬೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಈಗ ನಾವು ಲಾಲ್ಬಾಗ್ ಅಂತದನ್ನ 6 ಜಾಗ ಈಗಾಗಲೇ ಐಡೆಂಟಿಫೈ ಮಾಡಿದ್ದೀನಿ, ಫಾರೆಸ್ಟ್ ಜಾಗಗಳನ್ನ. ಈಗ ಅವ್ರ ಹತ್ರ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಮಾತಾಡಿದ್ದೀನಿ. ಸೊ ಟ್ರೀ ಪಾರ್ಕ್ ಇರೋಂಥ ಕಡೆ ಒಂದು ಹೊಸ ಇದನ್ನು ನಮ್ಮ ಕಾರ್ಪೊರೇಷನ್ ಅವರು ಕೆಲವರು ತೆಗೆದುಕೊಳ್ತಾ ಇದ್ದಾರೆ, BDAನೂ ಕೆಲವರು ತೆಗೆದುಕೊಳ್ತಾ ಇದ್ದಾರೆ. ಸೊ ಬೆಂಗಳೂರಿಗೆ ಮುಂದಕ್ಕೆ ಒಂದು 6 ಪಾರ್ಕ್ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ.